ಮಂಡ್ಯ ಉಸ್ತುವಾರಿಯಾಗಿ ಆರ್ ಅಶೋಕ್ ಅಧಿಕಾರವನ್ನ ವಹಿಸಿಕೊಂಡು ಇನ್ನು 15 ದಿನ ಕೂಡ ಆಗಿಲ್ಲ. ಆಗ್ಲೇ ಮಂಡ್ಯ ಸಹವಾಸವೇ ಬೇಡಪ್ಪ ಅಂತ ಹೇಳಿ ಸಿಎಂಗೆ ಪತ್ರವನ್ನ ಬರೆದಿದ್ರು ಕಂದಾಯ ಸಚಿವರು. ಈ ಹಿನ್ನೆಲೆಯಲ್ಲಿ ಮಂಡ್ಯ ಉಸ್ತುವಾರಿಯನ್ನ ಈಗ ವಾಪಸ್ ತೆಗೆದುಕೊಂಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ನನ್ನನ್ನು ಮಂಡ್ಯ ಜಿಲ್ಲೆಯ ಜವಾಬ್ದಾರಿಯಿಂದ ಮುಕ್ತ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ಸಾಕಪ್ಪ ಸಾಕು ಮಂಡ್ಯ ಸಹವಾಸ. ಉಸ್ತುವಾರಿಯಿಂದ ಆರ್ ಅಶೋಕ್ಗೆ ಮುಕ್ತಿ. ಒಕ್ಕಲಿಗ ಮತದಾರರೇ ಹೆಚ್ಚಿರುವ ಕ್ಷೇತ್ರ ಅಂದ್ರೆ ಅದು ಮಂಡ್ಯ. ಮಂಡ್ಯಕ್ಕೆ ಒಕ್ಕಲಿಗ ನಾಯಕ ಕಂದಾಯ ಸಚಿವ ಆರ್ ಅಶೋಕ್ರನ್ನ ಉಸ್ತುವಾರಿಯನ್ನಾಗಿ ನೇಮಿಸಲಾಗಿತ್ತು. ಆದರೆ ಮಂಡ್ಯದಲ್ಲಿ ಸ್ವಪಕ್ಷೀಯರಿಂದಲೇ ಆರ್ ಅಶೋಕ್ಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಹೀಗಾಗಿ ಎಲೆಕ್ಷನ್ಗೂ ಮುನ್ನವೇ ಆರ್ ಅಶೋಕ್ ಶಸ್ತ್ರತ್ಯಾಗ ಮಾಡಿ ಮಂಡ್ಯದಿಂದ ಹೊರಬಿದ್ದಿದ್ದಾರೆ. ಮಂಡ್ಯ ಉಸ್ತುವಾರಿ ಸಹವಾಸ ಬೇಡ ಅಂತ ಆರ್ ಅಶೋಕ್ ಸಿಎಂಗೆ ಹೇಳಿದ್ರು. ಹೀಗಾಗಿ ಅಶೋಕ್ರನ್ನ ಉಸ್ತುವಾರಿಯಿಂದ ವಿಮುಕ್ತಿಗೊಳಿಸಲಾಗಿದೆ. ಕಂದಾಯ ಸಚಿವ ಆರ್ ಅಶೋಕ್ಗೆ ಮಂಡ್ಯದಲ್ಲಿ ಎದುರಾದ ಸಮಸ್ಯೆ ಏನಿರಬಹುದು ಅಂತ ನೋಡೋದಾದ್ರೆ, ಮಂಡ್ಯದಲ್ಲಿ ಅಶೋಕ್ ಮೇಲೆ ಸ್ವಪಕ್ಷದವರಿಂದಲೇ ವಿರೋಧ ವ್ಯಕ್ತವಾಗಿತ್ತು. ಅಲ್ಲದೆ ಗೋ ಬ್ಯಾಕ್ ಅಭಿಯಾನ ಶುರುವಾಗಿತ್ತು. ಇದರಿಂದ ಅಶೋಕ್ಗೆ ಅಸಮಾಧಾನವಿತ್ತು. ಅಲ್ಲದೆ ಮಂಡ್ಯದಲ್ಲಿ ಬಿಜೆಪಿ ಗೆಲ್ಲಿಸುವುದು ಕಷ್ಟ ಅಂತಲೂ ಅರಿವಾಗಿದೆ. ಇದರ ಜೊತೆಗೆ ಪಕ್ಷೇತರ ಸಂಸದೆ ಸುಮಲತಾರನ್ನು ಪಕ್ಷಕ್ಕೆ ಸೆಳೆಯಲು ಅಶೋಕ್ ವಿಫಲರಾದ್ರು. ಜೆಡಿಎಸ್ ಭದ್ರಕೋಟೆ ಆಗಿರೋ ಮಂಡ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ಗೆಲ್ಲೋದು ಕಷ್ಟ ಎನಿಸಿದೆ. ಅಲ್ಲದೆ ಕೊನೆಗೆ ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗುವ ಆತಂಕ ಅಶೋಕ್ ಅವರಿಗಿತ್ತು. ಒಂದ್ ವೇಳೆ ಮಂಡ್ಯದಲ್ಲಿ ಸೋತ್ರೆ ಹೊಣೆ ಹೊರಬೇಕಾದ ಆತಂಕ ಇತ್ತು. ಹೀಗಾಗಿ ಉಸ್ತುವಾರಿಯಿಂದ ಮುಕ್ತ ಮಾಡುವಂತೆ ಸಿಎಂಗೆ ಪತ್ರ ಬರೆದಿದ್ರು ಎನ್ನಲಾಗಿದೆ. ಅಶೋಕ್ ಬದಲು ಮತ್ತೆ ಗೋಪಾಲಯ್ಯ ಅವರಿಗೆ ಮಂಡ್ಯ ಉಸ್ತುವಾರಿ ನೀಡೋ ಸಾಧ್ಯತೆ ಇದೆ. ಇನ್ನು ಮಂಡ್ಯ ಉಸ್ತುವಾರಿಯಿಂದ ವಿಮುಕ್ತಿಗೊಳಿಸುವಂತೆ ಅಶೋಕ್ ಅವರು ನೀಡಿರೋ ಕಾರಣಗಳೇ ಬೇರೆ ಇದೆ. ಸಿಎಂಗೆ ಅಶೋಕ್ ಬರೆದ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕಂದಾಯ ಗ್ರಾಮಗಳ ಪರಿವರ್ತನೆ ಕೆಲಸ ಬಾಕಿ ಇದೆ. ಕಲಬುರಗಿಯಂತೆಯೇ ನಡೆಸಲು ಸಿದ್ಧತೆ ಮಾಡಿಕೊಳ್ಳಬೇಕಿದೆ. ಇದರ ಜೊತೆಗೆ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. 2-3 ಜಿಲ್ಲೆಗಳಲ್ಲಿ ನಾನು ಗ್ರಾಮ ವಾಸ್ತವ್ಯ ಮಾಡಬೇಕಿದೆ. ವಿಧಾನಸೌಧ ಆವರಣದಲ್ಲಿ ಬಸವಣ್ಣ, ಕೆಂಪೇಗೌಡ ಪುತ್ಥಳಿ ಸ್ಥಾಪಿಸುವ ಉಸ್ತುವಾರಿ ಸಮಿತಿಯ ಕೆಲಸಗಳೂ ಹೆಚ್ಚಿವೆ. ಹೀಗಾಗಿ ಮಂಡ್ಯ ಉಸ್ತುವಾರಿಯಾಗಿ ಹೆಚ್ಚಿನ ಸಮಯ ಕೊಡಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಮಂಡ್ಯ ಜಿಲ್ಲಾ ಉಸ್ತುವಾರಿಯಿಂದ ನನ್ನನ್ನು ವಿಮುಕ್ತಿಗೊಳಿಸಿ ಹೀಗೆಂದು ಸಚಿವ ಆರ್ ಅಶೋಕ್ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಏನೇ ಆಗ್ಲಿ, ಈ ಬಾರಿ ಮಂಡ್ಯದಲ್ಲಿ ಕನಿಷ್ಠ 4 ಸೀಟ್ಗಳನ್ನಾದ್ರೂ ಗೆಲ್ಲಬೇಕೆಂದು ಬಿಜೆಪಿ ಗುರಿ ಹಾಕಿಕೊಂಡಿತ್ತು. ಆರ್ ಅಶೋಕ್ ಅವರೇ ಈ ಜಿಲ್ಲೆಗೆ ಸಮರ್ಥ ನಾಯಕ ಅಂತ ಪಕ್ಷವು ಹೊಣೆ ನೀಡಿತ್ತು. ಆದರೆ ಗೋ ಬ್ಯಾಕ್ ಅಭಿಯಾನದ ಬಳಿಕ ಮುಜುಗರಕ್ಕೀಡಾದ ಅಶೋಕ್ ಇದೀಗ ಮಂಡ್ಯ ಉಸ್ತುವಾರಿಯಿಂದ ಹಿಂದೆ ಸರಿದಿದ್ದಾರೆ. ಹೀಗಾಗಿ ಯುದ್ಧಕ್ಕೂ ಮುನ್ನವೇ ಅಶೋಕ್ ಶಸ್ತ್ರ ತ್ಯಾಗ ಮಾಡಿಬಿಟ್ರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.